ಹಾಯ್ ಹಲೋ ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೂ ಕೂಡ ಶುಭಾಶಯಗಳು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಿನಾ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಹಬ್ಬದ ಬ್ಲಾಗ್ ಸ್ವಲ್ಪ ಲೇಟ್ ಆಯಿತು ಹಾಕೋದು, ತಪ್ಪಿದ್ದಲ್ಲಿ ಕ್ಷಮೆ ಇರ್ರಿ. ಯಾಕಂದರೆ ಹಬ್ಬ ಆದ ಮರುದಿನ ಊರಿಗೆ ಹೋಗಿದ್ವಿ, ಅದ್ರ ಸಲುವಾಗಿ ಬ್ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಇವ್ರದ್ದು ಇನ್ನೊಂದು ಸ್ವಲ್ಪ ಇವ್ರ ಶಾಪಿಂಗ್ ಕಂಪ್ಲೀಟ್ ಆಗಿದ್ದಿಲ್ಲ, ಅದ್ರ ಸಲುವಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ರೋಜಾ ಇದ್ದೀವಿ 4 ಜನ ಕೂಡ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ನೋಡೋಣ ಮಾರ್ಕೆಟಲ್ಲಿ ಇಲ್ಲಿ ಹೇಗಿದೆ ಅಂತ. ಅಲ್ಲಂತೂ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಹೊರಗಡೆ ನೋಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು, ಹಾಗಾಗಿ ಹೋಗ್ತಾ ಇದ್ದೀನಿ. ಇದು ಮತ್ತು ಹೋಗಿ ಬಂದ ಮೇಲೆಲ್ಲ ನೀರು ಬಂದಿದ್ದು ಫ್ರೆಂಡ್ಸ್. ನೀರೆಲ್ಲ ತುಂಬಷ್ಟರೊಳಗೆ ನೋಡಿ ಯಾವ ಥರ ಆಗಿದೆ ಫೇಸ್ ಎಲ್ಲ ಅನ್ನೋದು. ಲಾಸ್ಟ್ ರೋಜಾ ತುಂಬ ಎಫೆಕ್ಟ್ ಆಗ್ತಾಯಿದೆ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ತಾ ಇದೆ. ತಿಂಗಳು ರೋಜಾ ಮಾಡಿದರೂ ಏನು ಅನಿಸ್ತಲ್ಲ, ಲಾಸ್ಟ್ನೇ ರೋಜಾ ಅಂತೂ ತುಂಬ ಆಯಾಸ ಬರ್ತಿದೆ. ಯಾಕಂದರೆ ಕೆಲಸ ಕೂಡ ಹೆವಿಯಾಗಿತ್ತು ಅವತ್ತಿನ ದಿನ, ಹಾಗಾಗಿ ಸ್ವಲ್ಪ ಡಲ್ಲಾಗಿ ಹೋಯಿತು ಆ ರೋಜಾ. ನೀರು ತುಂಬಷ್ಟರೊಳಗೆ ರೋಜಾನೇ ಕಂಪ್ಲೀಟ್ ಆಗೋಯ್ತು, ಹಂಗಾಯಿತು ನೋಡಿ. ಅದು ಕೂಡ ನೀರು ಬಿಟ್ಟು ಬರ್ತಾಯಿದೆ. ಅದ್ರ ಸಲುವಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ಕೋಪ ಕೂಡ ಬರ್ತಾಯಿತ್ತು ನನಗಂತೂ ಅವತ್ತು. ಏನು ಮಾಡೋಣ, ಕೆಲಸ ಅಂತೂ ಮಾಡಲೇಬೇಕಲ್ವ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಈ ಬ್ಲಾಗ್ ಯಾವ ಥರ ಬಂದಿದೆ ಅನ್ನೋದು ಕಮೆಂಟ್ ಮುಖಾಂತರ ಹೇಳಿ. ಯಾರೆಲ್ಲ ವಿಡಿಯೋನ ಫುಲ್ ಎಂಡ್ ತನಕ ನೋಡ್ತಾ ಇದ್ದೀರಲ್ವ, ಹಾಗೆ ಯಾರೆಲ್ಲ ವಿಡಿಯೋ ವಾಚ್ ಮಾಡ್ತಾಯಿರಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ಹೇಳ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ. ಅಲ್ಲಿ ವಾಯ್ಸ್ ಅಂಕರು ಚೂರು ಬರಲಿಲ್ಲ ಫ್ರೆಂಡ್ಸ್, ಯಾಕಂದರೆ ರೋಜಾ ಇದ್ದ ಕಾರಣ ಒಂದು, ಅದರಲ್ಲೂ ಲಾಸ್ಟ್ ಒಂದು 10 ರೋಜಾ ಏನಿರ್ತಲ್ಲ ಸಿಕ್ಕಾಪಟ್ಟೆ ತ್ರಾಸು, ಅಂದರೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ 20 ರೋಜಾ ಕಂಟಿನ್ಯೂ ಆಗಿ ಆಗ್ತೀವಿ, ಈ 10 ರೋಜಾ ಅಂದರೆ ಸ್ವಲ್ಪ ನಿಧಾನವಾಗಿ ಸಾಗುತ್ತೆ. ಅದ್ರ ಸಲುವಾಗಿ ಇವೆಲ್ಲ ತೊಳೆದಿಟ್ಟಿದ್ರು ಮನೆಯವರು, ಅವೆಲ್ಲ ಒಯ್ದು ನೀರು ತುಂಬಬೇಕು. ನೀರಿಂದ ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ. ಒಂದು ವಾರ ತನಕ ಸೈಲೆಂಟ್ ಕೊಡೋದು, ಒಂದಿನ ಎಲ್ಲ ವೈಲೆಂಟಾಗಿ ನೀರು ತುಂಬೋದು, ಈ ಥರ ಆಗುತ್ತೆ. ಬಿಸಿಲು ಯಾವ ಥರ ಇದೆ, ಜಸ್ಟ್ ಈಗ 11:15 ಆಗಿದೆ ನೋಡಿ, ಅಷ್ಟಕ್ಕೆ ಎಷ್ಟೆಲ್ಲ ಬಿಸಿಲು. ಅದೇ ಹೇಳ್ತಾ ಇದ್ದೆ ನಾನು, ಬಿಸಿಲು, ರೋಜಾ, ಮಕ್ಕಳೆಲ್ಲ ರೋಜಾ ಇದ್ದಾರೆ, ಅವ್ರದ್ದು ಫುಲ್ 30 ರೋಜಾ ಕಂಪ್ಲೀಟ್ ಆಗುತ್ತಾ ಇದೆ ಅಂತ. ವಾಯ್ಸ್ ಎದಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಅಲ್ಲೆಲ್ಲ ಮೋಟ್ರ್ ಸೌಂಡ್ ಬರ್ತಾಯಿದೆ, ಅದ್ರ ಸಲುವಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ವಿಡಿಯೋದಲ್ಲಿ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಬ್ಲಾಗ್ ಎಲ್ಲ ಲೇಟ್ ಆಯಿತು, 1 ವಾರ ಆಯ್ತೇನೋ ಅನಿಸುತ್ತೆ ಆಲ್ಮೋಸ್ಟ್ ಹಾಕಿ. ಹಬ್ಬದ ಪ್ರಿಪ್ರೇಷನ್ ಮತ್ತು ಒಂದು ಸ್ವಲ್ಪ ಊರಿಗೆ ಹೋಗೋದೊಂದು ಇತ್ತು ಫ್ರೆಂಡ್ಸ್, ಅದ್ರ ಸಲುವಾಗಿ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಇನ್ಮೇಲೆ ಹಾಕ್ತೀನಿ, ಪ್ಲೀಸ್ ವಿಡಿಯೋನ ವಾಚ್ ಮಾಡಿ. ಬಂದು ಫ್ಯಾನ್ ಹಚ್ತಾಯಿದ್ದೀನಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಅವ್ರೇನು ಮಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ಹಾಗೆ ನಿಮ್ಮೂರಲ್ಲೆಲ್ಲ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ಯಾವ ಥರ ಹೋಯಿತು ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ನೋಡಿ, ಮೂವರು ಕೂಡ ರೋಜಾ ಇದ್ದಾರೆ, ಅವ್ರಿಗೆ ಖುಷಿ. ಲಾಸ್ಟ್ ರೋಜಾ, ಎಂಡ್ ರೋಜಾ, 30ನೇ ರೋಜಾ ಅನ್ನೋದು. ಚಿಕ್ಕವಳ್ದು 10 ಕಂಪ್ಲೀಟ್ ಆಗ್ತವೆ ಯಾವತ್ತೊಂದಿದ್ದರೆ, ಹಠ ಮಾಡಿ ಒಂದು 10 ರೋಜಾ ಕಂಪ್ಲೀಟ್ ಮಾಡಿದ್ಲು. ಇನ್ನು ದೊಡ್ಡೊಂದು ಎಕ್ಸಾಮ್ ಮುಗೀತು ಫ್ರೆಂಡ್ಸ್, ಇನ್ನು ಇವರಿಬ್ಬರದು ಚಿಕ್ಕವ್ರದ್ದಿದೆ. ಅವ್ರಿಗೆ ಒಂದು ಸ್ವಲ್ಪ ಟೊಮೆಟೊ ಮತ್ತು ಆನಿಯನ್ ಹಾಕಿ ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡಿಕೊಟ್ಟೆ. ಈ ಕಡೆ ಎಲ್ಲ ನಾಳಿದ್ದು ಅಂದರೆ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮಾಡಬೇಕಲ್ಲ, ಈ ಕಡೆ ಎಲ್ಲ ಗೋಡಂಬಿ, ಇವು ಏನಂತೀರ ಬಾದಾಮಿ, ಗೋಡಂಬಿ ಅವೆಲ್ಲ ನೆನೆ ಇಟ್ಟಿದ್ದೆ. ಈ ಕಡೆ ಎಲ್ಲ ಬಿರಿಯಾನಿಗೆ ನಾಳೆಗೆ ಬೇಕಂತ ಇವತ್ತೇ ಅದು ಆನಿಯನ್ ಎಲ್ಲ ಬ್ರೌನ್ ಅಂದರೆ ಗೋಲ್ಡನ್ ಕಲರ್ ಎಲ್ಲ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿಟ್ರೆ ಈಸಿ ಆಗುತ್ತೆ ಹಬ್ಬದ ದಿನ ಮಾಡೋಕ್ಕಂತ. ಇವೆಲ್ಲ ನೀರು ತುಂಬ್ಕೊತ ಇವೆಲ್ಲ ಮಾಡ್ತಾಯಿದ್ದೆ ನೋಡಿ, ಅದ್ರ ಸಲುವಾಗಿ ಸ್ವಲ್ಪ ಟಯರ್ಡ್ ಆದಂಗೆ ಕಾಣ್ತಾಯಿದೆ. ಆಯ್ತು, ಇದು ಆಲ್ಮೋಸ್ಟ್ ಆಯಿತು, ತೆಗಿತೀನಿ ಫ್ರೆಂಡ್ಸ್. ಇನ್ನೊಂದು 2 ಬ್ಯಾಚ್ ಆಗುತ್ತೆ ಅಷ್ಟೊಂದು ಮಾಡಿದ್ದೀನಿ. ಪುದೀನ ಎಲ್ಲ ಹಾಗೆ 1 ಬೈ 1 ಕೆಲಸ
ಮಾಡ್ತಾನೆ ಇರ್ತೀನಿ. ಯಾವುದೂ ಒಂದು 5 ನಿಮಿಷ ಕೂಡ ಬಿಡುವಿಲ್ಲಾರ್ದಂಗೆ ಕೆಲಸ ಮಾಡಿದರೆ ಫಾಸ್ಟಾಗಿ ಆಗುತ್ತೆ ಅಂತ. ಈ ಥರ ಎಲ್ಲ ಕ್ರಿಸ್ಪಿಯಾಗಿ ಮಾಡಬೇಕು. ಅದೆಲ್ಲ ಆದ ನಂತರ ನೀರೆಲ್ಲ ತುಂಬಿದ ನಂತರ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ಟಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ ಆಗಲ್ಲ, 9 ಗಂಟೆ ಅನ್ನೋಷ್ಟರೊಳಗೆ ಸ್ನಾನ ಮುಗಿಬೇಕು ಮತ್ತು ನೈವೇದ್ಯ ಮಾಡಬೇಕು. ಮತ್ತು ಇವ್ರಿಗೆಲ್ಲ ನಮಾಜಿಗೆ ಕಳಿಸ್ಬೇಕಲ್ಲ, ಅದ್ರ ಸಲುವಾಗಿ ರೆಡಿ ಮಾಡಿ ಇಡ್ತಾಯಿದ್ದೆ. ಕಂಪ್ಲೀಟ್ 30 ರೋಜಾ ಎಲ್ಲ ಕಂಪ್ಲೀಟ್ ಆದವು. ಖುಷಿನೇ ಫ್ರೆಂಡ್ಸ್. ಈ ವರ್ಷ ಇಬ್ಬರು ಮಕ್ಕಳು ಒಂದು ಬಿಡಲಾರ್ದಂಗೆ 30 ರೋಜಾ ಇದ್ದರು. ನಮ್ಮ ಒಂದು 3 ಕಡಿಮೆ 30 ರೋಜಾ ಆಯಿತು, ಅಂದರೆ 27 ರೋಜಾ ಕಂಪ್ಲೀಟ್ ಆಯ್ತು ನಮ್ಮದು. ನೋಡಿ, ಯಾವ ಕೆಲಸ ಹೆಂಗೆ ಮಾಡಿದ್ರು ಕೂಡ ಕೆಲಸನೇ ಕಡೆ ಸಾಗೋದಿಲ್ಲ ಒಂದೊಂದು ಸಲ. ಹಾಗಾಗಿ ಲೈನ್ ಬೈ ಲೈನ್ ಕೆಲಸ ಮಾಡ್ತಾನೆ ಇರ್ತೀನಿ. ಅಷ್ಟಾದರೂ ಕೂಡ ಟೈಮೇ ಸಾಲಲ್ಲ ಒಂದೊಂದು ಸಲ. ಮತ್ತು ನೈಟ್ ರೂಟೀನ್ ನೋಡಿ ಫ್ರೆಂಡ್ಸ್, ಇದು ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಒಂದು ಡ್ರೆಸ್ಸು, ಸ್ನಾನ ಮಾಡಿದ ಮೇಲೆ ಇನ್ನೊಂದು ಡ್ರೆಸ್ ಅನ್ನೋದು. ಅಂದರೆ ಈ ಸಲ ಅವ್ರಿಗೆ ಫುಲ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ತೊಗೊಂಡಿರೋ ಕಾರಣ ಬೆಳಗ್ಗೆನೇ ಉಟ್ಕೊಂಡ್ರೆ ಮತ್ತೆ ಅವೆಲ್ಲ ಗಲೀಜು ಮಾಡ್ಕೊತಾರೆ ಅನ್ನೋಕ್ಕೆ ಮತ್ತು ಸಿಂಪಲ್ ಆದ ಒಂದೊಂದು ಡ್ರೆಸ್ ಹಾಕಿದ್ದೆ. ಈಗ ಅವೇ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದರೆ ಆ ಸೈಡ್ ಅಡುಗೆ ಮಾಡ್ತಾ ಇರೋ ಟೈಮಲ್ಲಿ ಈ ಸೈಡ್ ಅದು ಕೊಡಿ ಇದು ಕೊಡಿ ಅಂತಾರೆ. ಅದಕ್ಕೆ ನೈಟೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಇವೆಲ್ಲ ಎತ್ತಿಟ್ಬಿಟ್ರೆ ಆಗುತ್ತೆ ಅಂತ. ಈ ಥರ ಎಲ್ಲ ಇಟ್ಬಿಟ್ರೆ ಅವ್ರಿಗೆ ಬೇಕಾದಂಗೆಲ್ಲ ಹೇಳಿದ್ದು ಈ ಕಡೆ ಇದಾವೆ ನೋಡಿ ಅಂದರೆ ತೊಗೊಂಡು ಸ್ವಲ್ಪ ರೆಡಿ ಆಗ್ತಾರೆ. ಹಾಗೆ ಇವೆಲ್ಲ ನಾಳೆ ಏನೇನು ಬೇಕು ಅವೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಎತ್ತಿಟ್ಬಿಟ್ರೆ ಸ್ವಲ್ಪ ಈಸಿ ಆಗುತ್ತೆ ಅನ್ನೋದೊಂದು. ಆ ಡಬ್ಬಿ ನೋಡಿ ನಾನು ತೊಗೊಂಡಂಗೆಲ್ಲ ಹೆಂಗೆ ಜರ್ದು ಬೀಳ್ತಾ ಇದೆ. ನಮ್ಮೂರಲ್ಲಂಕರು ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗಿದೆ ಆಲ್ಮೋಸ್ಟು. ಯಾವ ಊರ್ಲಿಂದ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಈ ಸೈಡೆಲ್ಲ ಬ್ಯಾಂಗಲ್ಸ್ ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೀನಿ. ಒಬ್ಬರೇ ಆಗೋದ್ರ ಕಾರಣ, ಮಕ್ಕಳಿನ ಚಿಕ್ಕವರು ಇರೋ ಕಾರಣ ಅದಕ್ಕೆ ಇವೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ಕೆಲಸ ಮುಗಿಸ್ತೀನಿ ನೋಡಿ. ಅದೇ ಹೇಳ್ತಾ ಇದ್ದೆ. ಆ ಸ್ಯಾರಿ ಹಾಕೋಬೇಕಂತ ಅಂದ್ಕೊಂಡೆ, ಅಂದರೆ ಸ್ಯಾರಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಬರೀ ಡ್ರೆಸ್ ಮೇಲೆ ಹಬ್ಬ ಮುಗಿಸಿದ್ವಿ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ನನ್ನ ದೊಡ್ಡ ಮಗಳು ಒಂದು ಸ್ವಲ್ಪ ಪರವಾಗಿಲ್ಲ, ಹೆಲ್ಪಿಂಗ್ ನೇಚರ್ ಜಾಸ್ತಿ ಮಾಡ್ತಾ ಇದ್ದಾಳೆ. ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ಚಿಕ್ಕ ಮೇಡಮ್ಮು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಾಹೇಬರು ವಿಡಿಯೋ ಶೇಕಿಂಗ್ ಅಬ್ದುಲ್ಲಾ, ಅದ್ರ ಸಲುವಾಗಿ ಅವ್ರಿಗೆ ಕೊಡೋದೇ ಇಲ್ಲ ನಾವು ಜಾಸ್ತಿ ಇತ್ತೀಚೆಗೆ. ಗಡಿಬಿಡಿಯಲ್ಲೆಲ್ಲ ಒಂದು ಸಿಕ್ಕರೆ ಒಂದು ಸಿಗಲ್ವಲ್ಲ, ಅದಕ್ಕೆ ಈ ಟೈಮೆಲ್ಲ ಸ್ವಲ್ಪ ಫ್ರೀ ಇದ್ವಿ. ಅವ್ರ ಅಪ್ಪಾಜಿ ಲೇಟಾಗಿ ಬಂದರು, ಅದ್ರ ಸಲುವಾಗಿ ನಾವಿಲ್ಲಿ ಸ್ವಲ್ಪ ಫಾಸ್ಟಾಗಿ ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ಅವನು ಕೂಡ ಎತ್ತಿಡ್ತಾ ಇದ್ದಂತ ತಮಗೇನು ಬೇಕು ಅವೆಲ್ಲ. ಇಂಥ ಹಬ್ಬ ಹರಿದಿನ ಬಂದರೆ ಎಷ್ಟು ಜನ ಇದ್ದರೂ ಒಂದೊಂದು ಸಾಕಾಗಲ್ಲ. ಅದ್ರ ಸಲುವಾಗಿ ಎಲ್ಲ ತೆಗೆದಿಡ್ತಾ ಇದ್ದೆ ನೋಡಿ. ಮತ್ತು ಬೆಳಗ್ಗೆ ರೂಟೀನ್ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಎಲ್ಲ ಸ್ವಲ್ಪ ಬೇಗ ಅಂದರೆ ತುಂಬ ಬೇಗನೆ ಎದ್ದುಬಿಟ್ಟೆ ಫ್ರೆಂಡ್ಸ್. ಯಾಕಂದರೆ ನನಗೆ ಈ ಥರ ಹಬ್ಬ ಹರಿದಿನ ಬಂದರೆ ಏನೋ ಒಂಥರ ಖುಷಿ. ನನಗೆ ನಿದ್ದೆ ಸಹ ಬರೋದಿಲ್ಲ. ಏನು ಮಾಡೋದೆಲ್ಲ ಕೆಲಸ ಮಾಡಿಬಿಟ್ರೆ ಆಗುತ್ತೆ ಅಂತ ಆ ಕಡೆ ಒಂದು 3.5 ಲೀಟ್ರ್ ಹಾಲು ಕೂಡ ಬಿಸಿ ಮಾಡಿದೆ. ಈ ಕಡೆ ಪಾಯಸಕ್ಕೆಲ್ಲ ರೆಡಿ ಮಾಡಿದ್ದೆ. ಈಗ ಹಾಲಲ್ಲಿ ಕೆನೆ ಬೀಳಬಾರ್ದು, ಇದು ಆ ಪಾಯಸದಲ್ಲಿ ಕೆನೆ ಹಾಕಬಾರ್ದು ಅಂತ ಕೆನೆ ತೆಗಿತಾ ಇದ್ಲು ನನ್ನ ಮಗಳು ನೋಡಿ. ಅವರು ಸ್ವಲ್ಪ ಅದೇನಂತೀರ ಚಾ ಸೋಸೋದು ಇಟ್ಕೊಂಡು ಕೂತಿದ್ದಾರೆ. ನಾನು ಈ ಸೈಡ್ ಹಾಲು ಹಾಕ್ತಾಯಿದ್ದೀನಿ, ಈ ಸೈಡೆಲ್ಲ ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಇವರೆಲ್ಲರಿಗೂ ಸ್ವಲ್ಪ ಪಾಯಸ ಕುಡಿಸಿ ಕಳಿಸ್ಬೇಕಲ್ವ, ಇದು ಏನು ಇದಗಕ್ಕೆ, ಅದ್ರ ಸಲುವಾಗಿ ಈ ಕಡೆ ಎಲ್ಲ ಪಾಯಸ ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ನನಗಂತೂ 1 ನಿಮಿಷದ ಕೂಡ ಬಿಡುವಿದ್ದಿಲ್ಲ. ಹೆಂಗೋ ಒಂದು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಥ್ಯಾಂಕ್ ಯು ಸೋ ಮಚ್ ಮಗಳೇ ಅನ್ನೋದು. ಎಲ್ಲರೂ ಅದೇ ಎಲ್ಲೋ ಡ್ರೆಸ್ ಮತ್ತು ಈ ಥರ ಸಿಂಪಲ್ ಡ್ರೆಸ್ ಉಟ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಉಟ್ಕೊಂಡ್ರೆ ಆಯಿತು ಅಂತ. ಯಾಕಂದರೆ ಅಡುಗೆ ಟೈಮಲ್ಲಿ ಸ್ವಲ್ಪ ಎಣ್ಣೆ ಸಿಡಿದ್ರೆ ಸಣ್ಣಕ್ಕೆ ಬಟ್ಟೆ ಎಲ್ಲ ಇದು ಆಗುತ್ತೆ ಅಂತ ಜಲ್ದಿ ಕಲೆ ಕೂಡ ಹೋಗಲ್ಲ. ಈ ಕಡೆ ನೋಡಿ ಇವರೆಲ್ಲ ಕೂತಿದ್ದಾರೆ.
ಇವು ರೆಡಿ ಆಗ್ತಾ ಇದ್ದಾರೆ, ನಾನು ಆ ಸೆಟ್ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಈದ್ ಮುಬಾರಕ್ ಅಂತ ಹೇಳ್ತಾರೆ. ನಾನು ಈ ಕಡೆ ಎಲ್ಲ ಪಾಯಸ ಒಯ್ತಾ ಇದ್ದೀನಿ ನೋಡಿ. ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ. वाइट डाल लेना, वाइट उसमें दिए तो ना हमें बनाए क्या? सलामकुम। वालेकुम मेरा तरफ से, अस्सलाम। मेरा फैमिली तरफ से सब जने को ईद मुबारक। पूरा रेडी ईद मुबारक। ये देखो ईद मुबारक। हमारे फैमिली की तरफ से सबको ईद मुबारक। ये बाहर से काट छोड़ क्या ले जिप डाली नहीं, क्या भी नहीं दीवानी उसके तो लटकने पड़ा सामने। चल प्लेन चल। सुनेंगे? ड्रिलिंग मशीन कर ली जाती है, वॉशिंग मशीन करना तू बंद करो। डाली वहाँ बंद कर, टीवी का बंद बाद में लगा तो कर ले बस बंद कर। ಇವರೆಲ್ಲ ನಮಾಜ್ ಮುಗಿಸ್ಕೊಂಡು ಬಂದರು ನೋಡಿ ಫ್ರೆಂಡ್ಸ್. ಹಾಗೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ಅಮ್ಮ ಮತ್ತು ತಮ್ಮನ್ನ ಇಲ್ಲೇ ಕರೆಸಿದ್ವಿ ಬೆಳಗ್ಗೆನೇ ಊಟ ಮಾಡೋಕ್ಕೆ. ಅಂದರೆ ಬೆಳಗ್ಗೆ ಅಂದರೂ ಕೂಡ 11 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇವರು ನಮಾಜ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗೆ ನಮ್ಮ ತಮ್ಮನ ವೈಫು ಊರಿಗೆ ಹೋಗಿದ್ದಾರೆ. ಹಬ್ಬದ ಸಲುವಾಗಿ ಊರಿಗೆ ಹೋಗಿದ್ದಾರೆ. ಇವ್ರು ನೋಡಿ ಫುಲ್ ವೈಟ್ ಆ್ಯಂಡ್ ವೈಟ್ ಡ್ರೆಸ್ ಹಾಕ್ಕೊಂಡು ಕುಂತಿದ್ದಾರೆ. ಇಬ್ಬರು ಫುಲ್ ಮ್ಯಾಚಿಂಗ್ ಮೇಡಮ್. ಅವರಿಬ್ಬರು ಅಳಿಯ ಮಾವ ಮ್ಯಾಚಿಂಗ್ ಆಗಿದ್ದಾರೆ ನೋಡಿ. ಸೂಪರ್, ಇಬ್ಬರು ಚೆನ್ನಾಗಿ ತೊಗೊಂಡಿದ್ದಾರೆ ಡ್ರೆಸ್. ಇಬ್ರಿಗೂ ಒಂಥರ ಅಟ್ರಾಕ್ಷನಾಗಿ ಕಾಣ್ತಾ ಇದ್ದಾರೆ. ಹಾಯ್ ಹಲೋ, ಎಲ್ಲರಿಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಶುಭಾಶಯಗಳು. ಈ ಕಡೆ ಎಲ್ಲ ಮಕ್ಕಳ ಜೊತೆ ಫೋಟೋಶೂಟ್ ನಡೆಸ್ತಾ ಇದ್ದೀವಿ ನೋಡಿ. ಇದೆ ನೋಡಿ ಫ್ರೆಂಡ್ಸ್ ಹಬ್ಬದ ಹೊಸ ಬಟ್ಟೆ. ಒಬ್ಬೊಬ್ಬರು ಬಂದು ಫೋಟೋಶೂಟ್ ನಡೆಸ್ತಾ ಇದ್ವಿ. ಹಾಗೆ ಒಂದು ಗ್ರೂಪ್ ಫೋಟೋ ಎಳಿಬೇಕು ಅಂತ. ಇವ್ರು ಬಿಂದಿ ಯಾವಾಗ ಬಿಚ್ಚಿಟ್ಬಿಟ್ಟಿದ್ದಾರೆ, ಸಾಕಾಗಿದೆ ಅಂತ ಅವ್ರಿಗೆ. ಫುಲ್ ರೆಡಿಯಾಗಿ ಮನೆಗೆ ಎಲ್ಲರ ಮನೆಗೆ ಭೇಟಿ ಕೊಟ್ಟು ಸಲಾಮ್ ಕೊಟ್ಟು ಬಂದಿದ್ದಾರೆ. ಈಗ ನಾನು ಲೇಟಾಗಿ ರೆಡಿಯಾಗಿದ್ದೀನಿ. ಲೇಟ್ ಅಂದರೂ ಕೂಡ 1:30 ಸುಮಾರಾಗಿತ್ತು. ಎಲ್ಲರದು ಊಟ ಗೀಟ ಎಲ್ಲ ಮುಗಿದ್ಮೇಲೆ ಎಲ್ಲ ನೀಟಾಗಿ ಕೆಲಸ ಮುಗಿಸ್ಕೊಂಡು ಲಾಸ್ಟ್ಗೆ ಡ್ರೆಸ್ ಎಲ್ಲ ಉಟ್ಕೊಂಡು ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೆಸ್ತಾ ಇದ್ವಿ. ಹಾಗಾಗಿ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹೀಗೆ ನಿಮ್ಮ ಪ್ರೀತಿಯ ಸಹಕಾರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತನ ಯಾರೆಲ್ಲ ವೀಡಿಯೋ ನೋಡಿದಾರೋ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಫ್ರೆಂಡ್ಸ್. ಆಲ್ಮೋಸ್ಟ್ ಬ್ಲಾಗ್ಸೇ ಬರ್ತವೆ ಇನ್ನು. ಹಾಗೆ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಾಯಿದೆ ಅನ್ನೋದು ಕಮೆಂಟ್ ಮಾಡಿ ಹೇಳಿ. ಓಕೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಐ ಲವ್ ಯು. ತುಂಬ ಹೃದಯದ ಧನ್ಯವಾದಗಳು ನಿಮಗೆ.